ವಿರಾಜ್, ನಿಂದು ತುಂಬಾ ಓವರ್ ಆಯ್ತು ಕಣ. ದೇವಸ್ಥಾನ ಸುತ್ತಾಡ್ಸಿದಲ್ದೆ ಈಗ ಅರಳಿ ಮರ ಬೇರೆ ಸುತ್ತಬೇಕಾ? ನೀನ್ ಇದೆಲ್ಲ ಯಾಕೆ ಮಾಡ್ತಿದ್ದೆ ಅಂತ ನಂಗೆ ಗೊತ್ತು. ಸುಮ್ನಿರೋ, ನನಗೆ ಗೊತ್ತು ಏನಕ್ಕೆ ಮಾಡ್ತಿದ್ದೀನಿ ಅಂತ. ಅಭಿ ಬಾ ಹೋಗೋಣ. ರಮ್ಯಾನ್ ಅವಾಯ್ಡ್ ಮಾಡ್ತಿದ್ಯಾ? ಆ ಥರ ಎಲ್ಲ ಏನೂ ಇಲ್ಲ ಕಣ, ಬಾರ. ಅಮ್ಮ, ಆ ರಕ್ಷೆ ಸಿಗಲ್ಲ ಅನ್ಸುತ್ತೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಗುರುಗಳ ಹತ್ರ ಇನ್ನೊಂದ್ಸಲ ಹೋಗಿ ಮಾತಾಡಿದ್ರೆ ಆಯ್ತು. ಇನ್ನೊಂದ್ಸಲನಾ? ಯಾಕೆ, ಏನಾಯ್ತು? ಅದ್ಕೆ ಯಾಕೆ ಡಲ್ ಆಗಿದ್ದೀರಾ? ಗುರುಗಳು ಕೊಟ್ಟಿರೋ ರಕ್ಷಣಾ ಅರಳಿ ಮರ ಕಟ್ಟಾಯ್ತಾ? ರಕ್ಷೆ ಕಳ್ದು ಹೋಗಿದೆ ಶಾಶ್ವತಿ. ವಾಟ್? ಏನ್ ಹೇಳ್ತಿದ್ದೀರ ಅದ್ಕೆ? ಕಳ್ದು ಹೋಯ್ತಾ? ಅಲ್ಲ ಅದ್ಕೆ, ಗುರುಗಳು ಜೋಪಾನ ಅಂತ ಹೇಳಿ ಕೊಟ್ಟಿದ್ರಲ್ಲ. ಓ ಸ್ಟಾಪ್ ಇಟ್. ಒಂದ್ ದಾರ ಕಳ್ದೋಗಿದ್ರ ಬಗ್ಗೆ ನೀವ್ ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂತಿದ್ದೀರಾ? ಇವಾಗ ಏನು, ನಿಮಗೆಲ್ಲ ಸಾರಿ ಕೇಳ್ಬೇಕು ತಾನೆ? ಐ ಆಮ್ ಸಾರಿ, ಓಕೆನಾ? ತಪ್ಪು ತಿಳ್ಕೊಳ್ತಿದ್ಯಾ ರಮ್ಯಾ. ನೀನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ರಕ್ಷೆ ಕಳ್ದು ಹಾಕಿದ್ಯಾ ಅಂತ ನಾವ್ ಯಾರೂ ಟೆನ್ಷನ್ ಆಗ್ತಿಲ್ಲ. ಆದ್ರೆ ಅದರಿಂದ ವಿರಾಜ್ಗೇನಾದ್ರೂ ಕೆಟ್ಟದಾಗುತ್ತೇನೋ ಅನ್ನೋ ಆತಂಕ ಕಾಡ್ತಿದೆ ಅಷ್ಟೇ. ವಿರಾಜಿಗೆ ಏನೋ ಆಗಲ್ಲ ಆಂಟಿ, ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ. ಒಳ್ಳೆ ಬಿಸ್ನೆಸ್ ಬಿದ್ದೋದಂಗ ಆಡ್ತಿದ್ದೀರಾ. ಕಳ್ದೋಗಿರೋದು ಒಂದ್ ಚಿಕ್ಕ ದಾರ, ಇನ್ನೊಂದ್ ತಗೊಬಂದ್ ಕಟ್ಬೋದು ತಾನೆ? ರಮ್ಯಾ ಸುಮ್ನಿರು, ಅಮ್ಮ ಮೊದ್ಲೇ ಅಪ್ಸೆಟ್ ಆಗಿದ್ದಾರೆ. ಏನ್ ಸುಮ್ನೆ ಇರೋದು? ಒಳ್ಳೆ ಲಕ್ಷಾಂತರ ರೂಪಾಯಿ ಚೆಕ್ ಕಳ್ದ್ ಬಿಟ್ಟಿದೀನಿ ಅನ್ನೋ ಹಾಗೆ ಆಡ್ತಿದ್ದೀರಾ? ಆಂಟಿ, ಆ ರಕ್ಷೆ ಕಟ್ಟಿಲ್ಲ ಅಂದ್ರೆ ವಿರಾಜಿಗೆ ಏನೋ ತೊಂದ್ರೆ ಆಗುತ್ತೆ ಅನ್ನೋ ಮೂಢನಂಬಿಕೆ ಬಿಡಿ. ಆಫ್ಟರ್ ಆಲ್ ಒಂದ್ ದಾರ ಗುಡ್ ಮತ್ತೆ ಬ್ಯಾಡ್ ನ ಡಿಸೈಡ್ ಮಾಡಲ್ಲ. ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ. ಆ ರಕ್ಷೆ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದನ್ನ ಕೀಳಾಗಿ ನೋಡ್ಬೇಡ ರಮ್ಯಾ. ಮುಂದೆ ನೀನು ನಮ್ಮನೆ ಸೊಸೆಯಾಗಿ ಬರೋಳು. ಇಂಥ ಆಚಾರಗಳನ್ನೆಲ್ಲ ಮುಂದೆ ಪಾಲಿಸ್ಬೇಕಾಗತ್ತೆ. ಆಂಟಿ, ನಾನ್ ವಿರಾಜ್ನ ಮದ್ವೆ ಆಗಿ ಅವನ್ ಹೆಂಡತಿ ಆಗಿ ಆ ಮನೆಗ್ ಬರ್ತೀನಿ ನಿಜ. ಆದ್ರೆ ಈ ಮೂಢನಂಬಿಕೆ ಎಲ್ಲ ನಂಬೋ ದಡ್ಡಿ ಅಲ್ಲ ನಾನು. ಸೊ ಪ್ಲೀಸ್ ಆಂಟಿ, ನನಗೆ ಗಿಲ್ಟ್ ಫೀಲ್ ಮಾಡ್ಸೋದನ್ನ ಬಿಡಿ. ಬನ್ನಿ ಮನೆ ಹೋಗೋಣ. ವಿಧಿ ಅಡ್ಡ ಬಂದ್ರು ಸಹಿತ ವಿರಾಜ್ ತಾನು ಇಷ್ಟಪಟ್ಟವಳನ್ನೇ ಮದುವೆ ಆಗೋದು.